ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಟಿ ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ. ಸೊ ಖಂಡಿತವಾಗ್ಲೂ ಕೂಡ ಮುಂದೆ ಬರುವಂತಹ ಟಿ GPSTR HSTR ಪರೀಕ್ಷೆಗಳಿಗೆ ನಿಮಗೆ ತುಂಬಾ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಬನ್ನಿ, ಜಾಸ್ತಿ ತಡ ಮಾಡೋದು ಬೇಡ, ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ. ಇಲ್ಲಿ ಕಬ್ಬಿಣವು ಯಾವ ರೀತಿಯ ಅಯಸ್ಕಾಂತೀಯ ವಸ್ತು ಅಂತ ಕೇಳಿದ್ದಾರೆ. ಇದು ಯಾವ ರೀತಿಯಾದಂತಹ ಒಂದು ಅಯಸ್ಕಾಂತೀಯ ವಸ್ತು ಆಗಿದೆ ಕಬ್ಬಿಣ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಡಯಾಕಾಂತೀಯ, ಪ್ಯಾರಾಕಾಂತೀಯ, ಫೆರೋಕಾಂತೀಯ ಹಾಗೇನೆ ಫೆರೋಕಾಂತೀಯ ಅಂತ ಎರಡೆರಡು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ನೀವು ಗೆಸ್ ಮಾಡಿದ್ದೀರಾ ಅಲ್ವಾ, ಕಬ್ಬಿಣ ಅಂತಕ್ಕಂಥದ್ದು ಒಂದು ಫೆರೋಮ್ಯಾಗ್ನೆಟಿಕ್ ವಸ್ತು, ಅಂದರೆ ಫೆರೋಕಾಂತೀಯ. ಆಪ್ಷನ್ 3 ಫೆರೋಕಾಂತೀಯ ವಸ್ತು ಆಗಿರುತ್ತೆ ಕಬ್ಬಿಣ. ಸೊ ಈ ಫೆರೋಮ್ಯಾಗ್ನೆಟಿಕ್ ವಸ್ತುಗಳ ಲಕ್ಷಣ ಹೇಗಿರುತ್ತೆ ಅಂತ ಹೇಳಿದ್ರೆ, ಈ ಒಂದು ಫೆರೋಮ್ಯಾಗ್ನೆಟಿಕ್ ವಸ್ತುಗಳೇನಿರುತ್ತೆ ಬಾಹ್ಯ ಅಯಸ್ಕಾಂತೀಯ ಕ್ಷೇತ್ರದಲ್ಲಿ ಬಲವಾಗಿ ಆಕರ್ಷಣೆ ಆಗುವಂಥದ್ದು, ಜೊತೆಗೆ ಈ ಒಂದು ಅಯಸ್ಕಾಂತೀಯ ಕ್ಷೇತ್ರವಿಲ್ಲದ್ರೂ ಸಹ ಸ್ವಯಂ ಅಯಸ್ಕಾಂತೀಯತೆಯನ್ನು ಉಳಿಸ್ಕೊಳ್ತಕ್ಕಂತಹ ಒಂದು ಲಕ್ಷಣ ಇದಾಗಿರುತ್ತೆ. ಅಂದರೆ ಅಯಸ್ಕಾಂತೀಯ ಕ್ಷೇತ್ರವಿಲ್ಲದೆ ಇದ್ರೂ ಸಹ ಸ್ವಯಂ ಅಯಸ್ಕಾಂತೀಯತೆಯನ್ನು ಇವು ಉಳಿಸ್ಕೊಳ್ತಕ್ಕಂತಹ ಒಂದು ಶಕ್ತಿಯನ್ನು ಇಟ್ಕೊಂಡಿರ್ತವೆ. ಇಂತಹ ಒಂದು ಲಕ್ಷಣಕ್ಕೆ ಹಿಸ್ಟೇರಿಸಿಸ್ ಲಕ್ಷಣ ಅಂತಲೂ ಕೂಡ ಹೇಳ್ತಾರೆ. ಸೊ ಕಬ್ಬಿಣವನ್ನು ಹೊರತುಪಡಿಸಿ ಬೇರೆ ಅಂದರೆ ಇತರೆ ಫೆರೋಮ್ಯಾಗ್ನೆಟಿಕ್ ವಸ್ತುಗಳು ಯಾವುದು ಅಂತ ಹೇಳಿದರೆ ನಿಕ್ಕಲ್ ಆಗಿರ್ಬೋದು, ಕೊಬಾಲ್ಟ್, ಇದೆಲ್ಲವೂ ಕೂಡ ಫೆರೋಮ್ಯಾಗ್ನೆಟಿಕ್ ವಸ್ತುಗಳು ಆಗಿರುವಂಥದ್ದು. ಸೊ ಇಲ್ಲಿ ಕಬ್ಬಿಣ ಅಂತಕ್ಕಂಥದ್ದು ಒಂದು ಫೆರೋಕಾಂತೀಯ ಅಥವಾ ಫೆರೋಮ್ಯಾಗ್ನೆಟಿಕ್ ವಸ್ತುಗಳು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಎರಡನೇ ಒಂದು ಪ್ರಶ್ನೆ ನೋಡಿ. ಇಲ್ಲಿ ಪ್ರೋಪೇನ್ನ ಪೂರ್ಣ ದಹನ ಕ್ರಿಯೆಯನ್ನು ಸೂಚಿಸುವಂತಹ ರಾಸಾಯನಿಕ ಸಮೀಕರಣ ಯಾವುದು? ಪ್ರೋಪೇನ್ ಅಂತ ಹೇಳಿದ್ರೆ C3H8 ಅಂತ ಏನಿದೆ ಅಲ್ಲ, ಸೊ ಇದನ್ನು ಪೂರ್ಣ ದಹನ ಕ್ರಿಯೆಯನ್ನು ಸೂಚಿಸುವಂತಹ ಒಂದು ರಾಸಾಯನಿಕ ಫಾರ್ಮುಲಾವನ್ನು ಇಲ್ಲಿ ಕೇಳಿದ್ದಾರೆ, ಯಾವುದು ಅಂತ. ಸೊ ನೋಡಿ, ಇಲ್ಲಿ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ ನೀವು ನೋಡ್ತಾ ಇದ್ದೀರಾ ಆಯ್ಕೆಗಳನ್ನು, ನಾನು ಮತ್ತೆ ಓದೋದಕ್ಕೆ ಹೋಗೋದಿಲ್ಲ. ಈ 4 ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರ ಏನೋ ಹಾಗಾದರೆ, ಸೊ ನೀವು ಗೆಸ್ ಕೂಡ ಮಾಡಿದ್ದೀರಾ ಅಲ್ವಾ? ಎಸ್, ನಿಮ್ಮ ಗೆಸ್ ಪ್ರಕಾರ ಆಪ್ಷನ್ 3 ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ಪ್ರೋಪೇನ್ನ ಪೂರ್ಣ ದಹನದಲ್ಲಿ ಆಮ್ಲಜನಕದೊಂದಿಗೆ ಕ್ರಿಯೆಗೊಳ್ಳುವ ಮುಖಾಂತರ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉತ್ಪತ್ತಿಯಾಗುತ್ತೆ. ಕಾರ್ಬನ್ ಡೈಆಕ್ಸೈಡ್ CO2, ನೀರು H2O. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನು? C3H8 + 5O2 = 3CO2 + 4H2O ಅಂತ. ಸೊ ಪ್ರೊಪೇನ್ನಲ್ಲಿ 3 ಕಾರ್ಬನ್ ಅಣುಗಳು ಮತ್ತು 8 ಹೈಡ್ರೋಜನ್ ಅಣುಗಳು ಇರುವಂಥದ್ದು. ಪೂರ್ಣ ದಹನದಲ್ಲಿ ಪ್ರತಿಯೊಂದು ಕಾರ್ಬನ್ ಅಣು ಏನಾಗುತ್ತೆ, CO2 ಆಗಿ ಹೊರಗಡೆ ಬರುತ್ತೆ. CO2 ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಹೊರಗಡೆ ಬರುತ್ತೆ. ಸೊ ಪ್ರತಿಯೊಂದು 2 ಹೈಡ್ರೋಜನ್ ಅಣುಗಳೇನಿದ್ದಾವೆ, ಒಂದು H2O ಅಂತಂದರೆ ನೀರಾಗಿ ರೂಪುಗೊಳ್ಳುವಂಥದ್ದು. ಸೊ ಇವುಗಳನ್ನು ಸಮತೋಲನಕ್ಕೆ ತರುವಂತೆ ಆಮ್ಲಜನಕ ಅಣುಗಳು ಸಂಖ್ಯೆಯನ್ನು ಏನು ಮಾಡ್ತಾ ಇವೆ, ಹೊಂದಿಸಲಾಗ್ತಾ ಇದೆ. ಸೊ ಹಾಗಾಗಿ ಇದು ಪ್ರೊಪೇನ್ನ ಪೂರ್ಣ ದಹನ ಕ್ರಿಯೆಯನ್ನು ಸೂಚಿಸುವಂತಹ ಒಂದು ರಾಸಾಯನಿಕ ಸಮೀಕರಣ ಅಂತಂದರೆ C3H8 + 5O2 = 3CO2 + 4H2O ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಮೂರನೇ ಒಂದು ಪ್ರಶ್ನೆ, ವೈಗೋಟ್ಸ್ಕಿ ರಚನಾವಾದವು ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ವೈಗೋಟ್ಸ್ಕಿ ರಚನಾವಾದ ಯಾವ ರೀತಿಯಂತಹ ಒಂದು ರಚನಾವಾದ? ಸಾಮಾಜಿಕ ರಚನಾವಾದನ, ವೈಯಕ್ತಿಕ ರಚನಾವಾದನ, ಅನುಭವ ತತ್ವ ರಚನಾವಾದನ ಅಥವಾ ಅನ್ವೇಷಣಾ ರಚನಾವಾದನ ಅನ್ನೋದು ಪ್ರಶ್ನೆ. ಸೊ ಇಲ್ಲಿ ಆಪ್ಷನ್ಸ್ ನೀವು ನೋಡಿದ್ರಿ ಅಲ್ಲ, ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಕಿದ್ರೆ ವೈಗೋಟ್ಸ್ಕಿ ರಚನಾವಾದ ಅಂತಕ್ಕಂಥದ್ದು ಸಾಮಾಜಿಕವಾಗಿರುವಂತಹ ಒಂದು ರಚನಾವಾದ ಆಗಿರುತ್ತೆ. ಸೊ ವೈಗೋಟ್ಸ್ಕಿಯ ಸಾಮಾಜಿಕ ರಚನಾವಾದ ಏನಿದೆ, ಶಿಕ್ಷಣ ಮತ್ತು ಮನೋವಿಜ್ಞಾನ ಕ್ಷೇತ್ರದಲ್ಲಿ ಬಹಳಾನೇ ಪ್ರಭಾವ ಬೀರುವಂತಹ ಒಂದು ತತ್ವವನ್ನು ಇಟ್ಕೊಂಡಿರುವಂತಹ ಒಂದು ಸಾಮಾಜಿಕ ರಚನಾವಾದ. ರಷ್ಯಾದ ಮನೋವಿಜ್ಞಾನಿಯಾಗಿರುವಂತಹ ಲೇವ್ ವೈಗೋಟ್ಸ್ಕಿ ಅವರ ಒಂದು ತತ್ವದ ಪ್ರಕಾರ ಮಾನವನ ಜ್ಞಾನ ಹಾಗೆ ಅಭಿವೃದ್ಧಿ ಏನಿದೆ ಸಮಾಜದ ಮುಖಾಂತರ ರೂಪುಗೊಳ್ಳುತ್ತೆ. ಇದು ವಿಶೇಷವಾಗಿ ಭಾಷೆಯ ಮೂಲಕ ಹಾಗೆ ಬೇರೆ ಬೇರೆ ಸಂವಹನದ ಮುಖಾಂತರ ಏನಾಗುತ್ತೆ, ರೂಪುಗೊಳ್ತಾ ಹೋಗುತ್ತೆ ಅಂತ ಹೇಳಿ ವೈಗೋಟ್ಸ್ಕಿ ಅವರು ಹೇಳಿರೋವಂಥದ್ದು. ಸೊ ಹಾಗಾಗಿ ವೈಗೋಟ್ಸ್ಕಿ ಅವರ ರಚನಾವಾದ ಅಂತ ಬಂದಾಗ ಸಾಮಾಜಿಕ ರಚನಾವಾದ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆ, 4ನೇ ಪ್ರಶ್ನೆ ನೋಡಿ. ಇಲ್ಲಿ ಇದು ಶಿಕ್ಷಕ ಕೇಂದ್ರಿತ ಪದ್ಧತಿ ಅಂತ ಇದೆ. ಯಾವುದು ಶಿಕ್ಷಕ ಕೇಂದ್ರಿತ ಪದ್ಧತಿ ಅಂತ ಹೇಳ್ಬಿಟ್ಟು, ಸೊ ಅನುಗಮನ ಪದ್ಧತಿನ ಅಥವಾ ನಿಗಮನ ಪದ್ಧತಿನ, ಸಮಸ್ಯೆ ಬಿಡಿಸ್ತಕ್ಕಂತಹ ಪದ್ಧತಿನ ಅಥವಾ ಉಪನ್ಯಾಸ ಪದ್ಧತಿನ ಅನ್ನೋದು. ಸೊ ಶಿಕ್ಷಕ ಕೇಂದ್ರಿತ ಪದ್ಧತಿ ಅಂತಕ್ಕಂಥದ್ದು ಆಪ್ಷನ್ 4 ಉಪನ್ಯಾಸ ಪದ್ಧತಿಗೆ ಬರುವಂಥದ್ದು.
ಉಪನ್ಯಾಸ ಪದ್ಧತಿ ಅಂತ ಹೇಳಿದರೆ ಶಿಕ್ಷಕರು ಅಂದರೆ ಟೀಚರ್ಸ್ ಆಗಿರುವಂಥ ನಾವು ಒಂದು ನಿರ್ದಿಷ್ಟ ವಿಚಾರವನ್ನು ಕುರಿತು ವಿದ್ಯಾರ್ಥಿಗಳಿಗೆ ಬೋಧಿಸ್ತಕ್ಕಂತಹ ಒಂದು ಮಾರ್ಗನೇ ಉಪನ್ಯಾಸ ಪದ್ಧತಿ. ಸೊ ಇಲ್ಲಿ ನಾವು ಒಂದು ಟೀಚರ್ಸ್ ಏನಿದ್ವಿ ವಿಷಯವನ್ನು ನಿರಂತರವಾಗಿ ಮಾತನಾಡೋ ಮುಖಾಂತರ ನಾವೇನು ಮಾಡ್ತೀವಿ, ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳು ಕೇವಲ ಶ್ರವಣದ ಮುಖಾಂತರ ಆಲಿಸುವಂತಹ ಒಂದು ಕ್ರಿಯೆಯನ್ನು ಮಾಡ್ತಾರೆ. ಸೊ ಇಲ್ಲಿ ಲಕ್ಷಣಗಳು ಅಂತ ಬಂದಾಗ ಶಿಕ್ಷಕನ ಪ್ರಭುತ್ವ ಹೆಚ್ಚು, ಅಂದರೆ ಮುಖ್ಯ ಭಾಷಣಕಾರನಾಗಿರ್ತಾರೆ. ಶಿಕ್ಷಕರೇ ಇಲ್ಲಿ ಮುಖ್ಯ, ಅದೇ ಹೇಳ್ದಂಗೆ ಶಿಕ್ಷಕ ಕೇಂದ್ರಿತ ಅಂತ ಬಂದಾಗ ಮುಖ್ಯ ಭಾಷಣಕಾರರಾಗಿರ್ತಾರೆ. ಏಕಮಾರ್ಗ ಸಂವಹನ, ಒನ್ ವೇ ಕಮ್ಯುನಿಕೇಷನ್. ಇಲ್ಲಿ ಶಿಕ್ಷಕ ಕೇಂದ್ರಿತ ಅಂತ ಅಂದಾಗ ಕೇವಲ ಶಿಕ್ಷಕರು ಮಾತ್ರನೇ ಮಾತಾಡ್ತಾ ಇರೋದ್ರಿಂದ ಕೇವಲ ಒನ್ ವೇ ಕಮ್ಯುನಿಕೇಷನ್ ಆಗಿರುತ್ತೆ. ಅನುಭವದ ಆಧಾರದ ಬದಲು ಶ್ರವಣದ ಮೇಲೆ ಆಧಾರಿತವಾಗಿರುತ್ತೆ. ಇನ್ನು ಸಂಕ್ಷಿಪ್ತವಾಗಿ ಹೆಚ್ಚಿನ ಒಂದು ಮಾಹಿತಿಯನ್ನು ನೀಡೋದಕ್ಕೆ ಉಪನ್ಯಾಸ ಪದ್ಧತಿ ತುಂಬಾನೇ ಅನುಕೂಲವಾಗಿರುತ್ತೆ ಅಂತಕ್ಕಂಥದ್ದು. ಸೊ ಇದು ಲಕ್ಷಣಗಳಾಯಿತು. ಹಾಗಾದ್ರೆ ಈ ಒಂದು ಉಪನ್ಯಾಸ ಪದ್ಧತಿಯ ಪ್ರಯೋಜನಗಳು ಏನೇನು ಅಂತ ನೋಡೋದಾದ್ರೆ, ಹೆಚ್ಚು ವಿಷಯವನ್ನು ನಾವು ಬಹಳ ಕಡಿಮೆ ಅವಧಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು ಉಪನ್ಯಾಸ ಪದ್ಧತಿಯಲ್ಲಿ, ಲೆಕ್ಚರಿಂಗ್ ಮೆಥಡಲ್ಲಿ. ಇನ್ನು ದೊಡ್ಡ ದೊಡ್ಡ ಗುಂಪಿಗೆ ನಾವು ಕಲಿಕೆಯನ್ನು ನೀಡೋದಕ್ಕೆ ಸಾಧ್ಯ ಆಗುತ್ತೆ. ಶಿಸ್ತು ಹಾಗೆ ನಿಯಂತ್ರಣ ಮಾಡೋದು ಬಹಳನೇ ಸುಲಭ ಆಗುತ್ತೆ. ಇನ್ನು ತಜ್ಞರ ಒಂದು ಅನುಭವ ಆಗಿರಬಹುದು, ತಜ್ಞರು ಅಂತಂದರೆ ಶಿಕ್ಷಕರು, ನಮ್ಮ ಒಂದು ಅನುಭವ ತಿಳುವಳಿಕೆಗಳನ್ನು ನಾವು ಡೈರೆಕ್ಟ್ ಆಗಿ ಸ್ಟೂಡೆಂಟ್ಸ್ಗೆ ಏನು ಮಾಡಬಹುದು, ಹಂಚಬಹುದು. ಇನ್ನು ದೋಷಗಳು ಏನೇನು, ಎಲ್ಲಿ ಮೆರಿಟ್ಸ್ ಇರುತ್ತೋ ಅಲ್ಲಿ ಡಿಮೆರಿಟ್ಸ್ ಇದ್ದೇ ಇರುತ್ತೆ. ದೋಷ ಅಂತ ಬಂದಾಗ ವಿದ್ಯಾರ್ಥಿಗಳ ಒಂದು ಸಕ್ರಿಯ ಪಾಲ್ಗೊಳ್ಳುವಿಕೆ ಕಡಿಮೆ ಆಗುತ್ತೆ. ಒನ್ ವೇ ಕಮ್ಯುನಿಕೇಷನ್ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಏನೇ ಡೌಟ್ಸ್ ಇದ್ರು ಆಫ್ಟರ್ ಟೀಚಿಂಗ್ ಏನು ಮಾಡಬೇಕಾಗುತ್ತೆ, ಅವ್ರು ನಮ್ಮನ್ನ ಕೇಳಬೇಕಾಗುತ್ತೆ. ಸೊ ಅವರ ಒಂದು ಸಕ್ರಿಯ ಪಾಲ್ಗೊಳ್ಳುವಿಕೆ ಕಡಿಮೆ ಇರುತ್ತೆ. ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳ ಕಲಿಕೆ ಶೈಲಿಗೆ ಇದು ಅನುಗುಣ ಆಗಿರೋದಿಲ್ಲ. ಇನ್ನು ಅಭ್ಯಾಸ ಆಗಿರ್ಬೋದು, ಅನುಭವ ಅಥವಾ ಅನುಸಂಧಾನಕ್ಕೆ ಇಲ್ಲಿ ಈ ಒಂದು ಲೆಕ್ಚರಿಂಗ್ ಮೆಥಡಲ್ಲಿ ಬಹಳನೇ ಅವಕಾಶ ಕಡಿಮೆ ಇರುತ್ತೆ. ಸೊ ಇದು ಏನೋ ದೋಷಗಳು ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಶಿಕ್ಷಕ ಕೇಂದ್ರಿತ ಪದ್ಧತಿ ಅಂತ ಬಂದಾಗ ಉಪನ್ಯಾಸ ಪದ್ಧತಿಯನ್ನು ನಾವು ಆಯ್ಕೆ ಮಾಡ್ಬೋದು. ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಜ್ಞಾನಾತ್ಮಕ ವಲಯವು ಇದಕ್ಕೆ ಸಂಬಂಧಿಸುವುದಾಗಿದೆ ಅಂತ ಪ್ರಶ್ನೆ ಕೇಳಿದರೆ. ಎಷ್ಟನೇ ಪ್ರಶ್ನೆ ಇದು? 5ನೇ ಪ್ರಶ್ನೆ. ಸೊ ನೋಡಿ, ಜ್ಞಾನಾತ್ಮಕ ವಲಯ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ಆಪ್ಷನ್ ಎ, ಬಿ, ಸಿ, ಡಿ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು? ಹಾಗಾದ್ರೆ ಆಪ್ಷನ್ 1 ಜ್ಞಾನ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ, 6ನೇ ಪ್ರಶ್ನೆ. ಸೀಸದ ನೈಟ್ರೇಟ್ ಅನ್ನ ಉಷ್ಣ ವಿಭಜನ ಕ್ರಿಯೆಗೆ ಒಳಪಡಿಸಿದಾಗ ದೊರಕುವಂತಹ ಉತ್ಪನ್ನಗಳ ಸರಿಯಾದ ಕ್ರಮ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಪ್ರಶ್ನೆ ಇನ್ನೊಂದ್ಸಲ ನೋಡಿ, ಸೀಸದ ನೈಟ್ರೇಟ್ ಅನ್ನ ಉಷ್ಣ ವಿಭಜನ ಕ್ರಿಯೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ನಮಗೆ ದೊರಕುವಂತಹ ಉತ್ಪನ್ನಗಳ ಸರಿಯಾದ ಅನುಕ್ರಮ ಯಾವುದು ಅಂತ. ಸೊ ನೋಡಿ, ಇಲ್ಲಿ ಆಯ್ಕೆಗಳನ್ನ ನೀವು ನೋಡ್ತಿದ್ದೀರಾ ಅಲ್ವಾ? ಸೊ ಆಯ್ಕೆಗಳನ್ನ ನೋಡಿ ನೀವು ಉತ್ತರವನ್ನ ಗೆಸ್ ಮಾಡಿ ಕೂಡ ಆಯ್ತು ಅಂತ ಭಾವಿಸ್ತಾ ನಾನು ಉತ್ತರವನ್ನ ಹೇಳ್ತೀನಿ. ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ 2, ಸೀಸದ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್. ನಮಗೆ ಈ ಒಂದು ಸೀಸದ ನೈಟ್ರೇಟ್ ಅನ್ನ ಉಷ್ಣ ವಿಭಜನ ಕ್ರಿಯೆಗೆ ಒಳಪಡಿಸಿದಾಗ ನಮಗೆ ದೊರಕುವಂತಹ ಒಂದು ಉತ್ಪನ್ನಗಳ ಸರಿಯಾದ ಅನುಕ್ರಮ ಅಂತ ಅಂದ್ರೆ ಸೀಸದ ಆಕ್ಸೈಡ್ ಆಗಿರ್ಬೋದು, ನೈಟ್ರೋಜನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ 7ನೇ ಪ್ರಶ್ನೆ. ಸೊ ಇಲ್ಲಿ ಒಂದು ಪೆಟ್ಟಿಗೆಯು ಘರ್ಷಣೆ ಇಲ್ಲದ ಒಂದು ಕ್ಷಿತಿಜಿಯ ಮೇಲೆ ನಿಶ್ಚಲ ಸ್ಥಿತಿಯಲ್ಲಿ ಇದೆ. ಆ ಪೆಟ್ಟಿಗೆಯ ಮೇಲೆ 10 ನ್ಯೂಟನ್ ಬಲವು 3 ಸೆಕೆಂಡ್ಗಳ ಕಾಲ ಪ್ರಯೋಗಿಸಲ್ಪಟ್ಟರೆ 3ನೇ ಸೆಕೆಂಡಿನ ಕೊನೆಯ ಅವಧಿಯಲ್ಲಿ ಆ ಪೆಟ್ಟಿಗೆಯ ಸಂವೇಗ ಎಷ್ಟಾಗಿರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ 7ನೇ ಪ್ರಶ್ನೆಗೆ. ಸೊ ಆಯ್ಕೆಗಳನ್ನ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಏನಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಇದಕ್ಕೆ? ಆಪ್ಷನ್ 1, 2, 3, 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ 1 ಸರಿಯಾದಂತಹ ಆನ್ಸರ್ ಆಗಿರುತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ 8ನೇ ಪ್ರಶ್ನೆ. ಸಂಕಲನಾತ್ಮಕ ಮೌಲ್ಯಮಾಪನ ಅಂತಕ್ಕಂಥದ್ದು ಡ್ಯಾಶ್ ಅಂತ ಕೇಳಿದ್ದಾರೆ. ಸಂಕಲನಾತ್ಮಕ ಮೌಲ್ಯಮಾಪನ ಕಿರು ಪರೀಕ್ಷೆನ, ಘಟಕ ಪರೀಕ್ಷೆನ, ವಾರ್ಷಿಕ ಪರೀಕ್ಷೆನ ಅಥವಾ ನೈದಾನಿಕ ಪರೀಕ್ಷೆನ ಅನ್ನೋದು ಪ್ರಶ್ನೆ. ಸೊ 8ನೇ ಪ್ರಶ್ನೆಗೆ ಏನಿರ್ಬೋದು ಹಾಗಾದ್ರೆ? ಸಂಕಲನಾತ್ಮಕ ಮೌಲ್ಯಮಾಪನ ಅಂತಕ್ಕಂಥದ್ದು ಆಪ್ಷನ್ 3 ವಾರ್ಷಿಕ ಪರೀಕ್ಷೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಇಲ್ಲಿ. ಮುಂದಿನ ಒಂದು ಪ್ರಶ್ನೆ 9ನೇ ಪ್ರಶ್ನೆ ನೋಡಿ, ಸಮಗ್ರತೆಯ ವಿಧಾನದಲ್ಲಿ ಡ್ಯಾಶ್ ಅಂತ ಕೇಳಿದ್ದಾರೆ. ಸಮಗ್ರತೆಯ ವಿಧಾನದಲ್ಲಿ ಡ್ಯಾಶ್ ಅಂತ ಹೇಳಿ ಇಷ್ಟು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ನೋಡಿ. ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ? ಸಮಗ್ರತೆಯ ವಿಧಾನದಲ್ಲಿ ಆಪ್ಷನ್ 1 ಒಂದು ಪರಿಕಲ್ಪನೆಯ ವಿವಿಧ ಆಯಾಮಗಳನ್ನು ಚರ್ಚಿಸಲಾಗಿದೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಸಮಗ್ರತೆಯ ವಿಧಾನದಲ್ಲಿ ಒಂದು ಪರಿಕಲ್ಪನೆಯ ಬೇರೆ ಬೇರೆ ಆಯಾಮಗಳನ್ನು ಚರ್ಚಿಸಲಾಗಿದೆ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಮುಂದಿನ ಒಂದು ಪ್ರಶ್ನೆ 10ನೇ ಪ್ರಶ್ನೆ. ಗಣಿತ ಕಲಿಕೆಯಲ್ಲಿ ಜೋಲ್ವಾನ್ ಡೈನಿಸ್ ಅವರ ಕಲಿಕೆಯ ತತ್ವಗಳಲ್ಲಿ ಇರುವಂತಹ ಹಂತಗಳ ಸಂಖ್ಯೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್ನ ನೋಡಿ, ಇಲ್ಲಿ 3, 4, 5, 6 ಅಂತ ಹೇಳಿ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಸೊ
ಏನಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಇದಕ್ಕೆ? ಉತ್ತರವನ್ನು ಹೇಳೋಕ್ಕಿಂತ ಮುಂಚೆ ಈ ಒಂದು ಜೋಲ್ವಾನ್ ಡೈನೀಸ್ ಅವರ ಒಂದು ಗಣಿತ ಶಿಕ್ಷಣದ ಬಗ್ಗೆ ಹೇಳೋದಾದರೆ, ಇವರು ಗಣಿತ ಶಿಕ್ಷಣಕ್ಕೆ ಒಂದು ಹೊಸ ತಿರುವನ್ನು ಕೊಟ್ಟಂತಹ ಒಂದು ಪ್ರಸಿದ್ಧ ಶಿಕ್ಷಣ ತಜ್ಞ ಅಂತ ಹೇಳ್ಬೋದು. ಸೊ ಅವರಿಗೆ ಮಕ್ಕಳಿಗೆ ಗಣಿತವನ್ನು ಯಾವ ರೀತಿಯಾಗಿ ಹೇಳ್ಕೊಡ್ಬೋದು, ಕಲಿಸ್ಬೋದು, ಆಟದ ಮುಖಾಂತರ ಅನುಭವಾಧಾರಿತವಾಗಿ ಹಂತ ಹಂತವಾಗಿ ಕಲಿಸಬೇಕು ಅನ್ನುವಂತಹ ಒಂದು ಒಪಿನಿಯನನ್ನು ಜೋಲ್ವಾನ್ ಡೈನೀಸ್ ಅವರು ಹೇಳಿರೋ ಅಂಥದ್ದು. ಸೊ ನಾನಾಗಲೇ ಹೇಳ್ದಂಗೆ ಗಣಿತ ಕಲಿಕೆಯಲ್ಲಿ ಅವರ ಕಲಿಕೆಯ ತತ್ವಗಳಲ್ಲಿರ್ತಕ್ಕಂತಹ ಹಂತಗಳ ಸಂಖ್ಯೆ ಬಂದು 6 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ 6 ಹಂತಗಳು ಇದ್ದಾವೆ. ಯಾವುದಾದ್ರೆ ಆ ಒಂದು 6 ತತ್ವಗಳು ಅಂತ ಹೇಳಿದ್ರೆ, ಮೊದಲನೇದಾಗಿ ಪ್ರಿನ್ಸಿಪಲ್ ಆಫ್ ವೇರಿಯೇಬಲ್ ಬ್ಯಾಕ್ಗ್ರೌಂಡ್ ಅಂತ ಮೊದಲನೇದು. ಇನ್ನು ಎರಡನೇದಾಗಿ ಆಕ್ಟಿವ್ ಲರ್ನಿಂಗ್ ಆ್ಯಂಡ್ ಫ್ರೀ ಚಾಯ್ಸ್, ಆತುರತೆ ಮತ್ತು ಸ್ವಯಂ ಆಯ್ಕೆ ಅಂತಕ್ಕಂಥದ್ದು. ಮೂರನೇದಾಗಿ ಆಟದ ತತ್ವ ಪ್ಲೇ ಪ್ರಿನ್ಸಿಪಲ್. ನಾಲ್ಕನೇದಾಗಿ ಸೈಕಾಲಜಿಕಲ್ ವೇರಿಯೇಬಲ್ ತತ್ವ ಅನ್ನೋದು. ಇನ್ನು ಐದನೇದಾಗಿ ಪದ್ಧತಿಯ ತತ್ವ, ಹಾಗೆ ಆರನೇದಾಗಿ ಪದ ಸಂಕೇತದ ತತ್ವ ಅಂತಕ್ಕಂತಹ 6 ಹಂತಗಳನ್ನು ಜೋಲ್ವಾನ್ ಡೈನೀಸ್ ಅವರ ಒಂದು ಕಲಿಕೆಯಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ, 11ನೇ ಪ್ರಶ್ನೆ. ಯಾವ ಮಕ್ಕಳಿಗೆ ಪರಿಹಾರ ಬೋಧನೆಯು ಅವಶ್ಯಕತೆ ಇದೆ? ರೆಮಿಡಿಯಲ್ ಟೀಚಿಂಗ್ ಅಂತ ನಾವು ಮಾಡ್ತೀವಲ್ಲ ಪ್ರತಿಯೊಂದು ಕ್ಲಾಸಲ್ಲಿ ಕೂಡ. ಸೊ ಯಾವ ರೀತಿಯಂತಹ ಮಕ್ಕಳಿಗೆ ನಾವು ರೆಮಿಡಿಯಲ್ ಟೀಚಿಂಗ್ನ ನಾವು ಮಾಡಬೇಕು ಅಂತ ಹೇಳಿ. ಸೊ ನೋಡಿ, ಇಲ್ಲಿ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಸೊ ಈ ಇಷ್ಟು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನು? ಈ ಥರ ಪ್ರಶ್ನೆ ಬಂದರೆ ಬಹಳ ಈಸಿಯಾಗಿ ಉತ್ತರವನ್ನು ಮಾಡಿಬಿಡ್ಬೋದು. ಸೊ ಆಯ್ಕೆ 4, ಕಲಿಕೆಯಲ್ಲಿ ಹಿಂದೆ ಉಳಿದಿರ್ತಕ್ಕಂತಹ ಮಕ್ಕಳಿಗೆ ನಾವೇನು ಮಾಡ್ತೀವಿ, ಪರಿಹಾರಾತ್ಮಕ ಬೋಧನೆ ಅಥವಾ ರೆಮಿಡಿಯಲ್ ಟೀಚಿಂಗ್ ಕ್ಲಾಸ್ನ ತಗೊಳ್ತಾ ಹೋಗ್ತೀವಿ. ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ 12ನೇ ಪ್ರಶ್ನೆ. ಮಕ್ಕಳನ್ನು ಗುಂಪುಗಳನ್ನಾಗಿ ಮಾಡಿ ಪ್ರತಿ ಗುಂಪಿಗೂ ರೇಖಾಚಿತ್ರಗಳ ಸಹಾಯದಿಂದ ಚಿತ್ರ ಪೂರ್ಣಗೊಳಿಸಲು ತಿಳಿಸುವುದು, ಇದು ಯಾವ ಮೌಲ್ಯಮಾಪನದಲ್ಲಿ ಬಳಸ್ತಕ್ಕಂತಹ ಒಂದು ಸಾಧನ ಅಂತ ಇದೆ. ಸೊ 12ನೇ ಪ್ರಶ್ನೆಗೆ ಈ ರೀತಿಯಂತಹ ಒಂದು ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ನೋಡಿ, ಆಯ್ಕೆಗಳನ್ನ ನೋಡ್ತಾ ಇದ್ದೀರಲ್ವಾ? ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ? ಎಸ್, ಆಪ್ಷನ್ 1 ಅವಲೋಕನ ಪಟ್ಟಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಇನ್ನು 13ನೇ ಒಂದು ಪ್ರಶ್ನೆ ನೋಡಿ, ಪ್ರಯೋಗಶಾಲೆಯಲ್ಲಿ ಲವಣಗಳನ್ನು ತಯಾರಿಸಲು ಬಳಸುವಂತಹ ಒಂದು ವಿಧಾನ ಯಾವುದು? ಪ್ರಯೋಗಶಾಲೆಗಳಲ್ಲಿ, ಲ್ಯಾಬ್ಗಳಲ್ಲಿ ನಾವು ಲವಣಗಳನ್ನು ತಯಾರಿಸೋದಕ್ಕೆ ಬಳಸ್ತಕ್ಕಂತಹ ಒಂದು ವಿಧಾನ ಯಾವ ರೀತಿಯಾದಂತಹ ಒಂದು ವಿಧಾನ ಅಂತಕ್ಕಂಥದ್ದು ಪ್ರಶ್ನೆ ಆಗಿರುತ್ತೆ. ಸೊ ನೋಡಿ, ಇಲ್ಲಿ ಆಯ್ಕೆಗಳನ್ನು ನೀವು ನೋಡ್ತಾ ಇದ್ದೀರಿ. ಆಪ್ಷನ್ 1, 2, 3, 4 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಹಾಗಾದರೆ? ಆಪ್ಷನ್ 2 ಆಮ್ಲ ಮತ್ತು ಕ್ಷಾರೀಯ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಇನ್ನು 14ನೇ ಒಂದು ಪ್ರಶ್ನೆ, UPSನ ವಿಸ್ತೃತ ರೂಪ ಅಥವಾ ಅದರ ಒಂದು ಫುಲ್ ಫಾರ್ಮ್ ಏನು ಅನ್ನೋದು ಅನ್ನೋದು ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದರೆ? ಏನಿರ್ಬೋದು ಹಾಗಾದರೆ UPSನ ಫುಲ್ ಫಾರ್ಮ್ ಅಂತ ಹೇಳಿದರೆ? ಎಸ್, ಆಪ್ಷನ್ 2 ಅನ್ಇಂಟರಪ್ಟೆಡ್ ಪವರ್ ಸಪ್ಲೈ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ. ಇನ್ನು 15ನೇ ಪ್ರಶ್ನೆ, ಮಕ್ಕಳು ತೇಲುವಿಕೆ ನಿಯಮಗಳ ವಿವಿಧ ಹಂತಗಳನ್ನು ವಿಶ್ಲೇಷಿಸಿ ಸಾರಾಂಶ ಪಡೆಯುವಲ್ಲಿ ಇಚ್ಛಿತರಾಗುವರು. ಇದು ಜ್ಞಾನಾತ್ಮಕ ವಲಯದಲ್ಲಿರುವ ಈ ಒಂದು ವರ್ತನ ವಿಶೇಷ ಅಂತ ಕೇಳಿದ್ದಾರೆ. ಯಾವುದಿರ್ಬೋದು ಹಾಗಾದರೆ? ಅನ್ವಯ, ಆಪ್ಷನ್ 2 ವಿಶ್ಲೇಷಣೆ, ಆಪ್ಷನ್ 3 ಸಂಶ್ಲೇಷಣೆ, ಆಪ್ಷನ್ 4 ಮೌಲ್ಯೀಕರಣ ಅಂತ ಇದೆ. ಯಾವುದಾಗಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಇದಕ್ಕೆ? ಎಸ್, ಆಪ್ಷನ್ 3 ಸಂಶ್ಲೇಷಣೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಗಣಿತ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.